Let's see if he opens. ನಿಮ್ ಫೇವ್ರೆಟ್ ಕನ್ನಡ ಫಿಲ್ಮ್ ಯಾವುದು? ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ನಾವು ಕನ್ನಡ ಜನಗೆ ಕೇಳ್ತಾ ಇದೀನಿ, ಅವ್ರ ಫೇವ್ರೆಟ್ ಫಿಲ್ಮ್ ಯಾವುದು ಮತ್ತು ಯಾಕೆ ನೋಡ್ಬೇಕು? ಬನ್ನಿ ಹೋಗೋಣ. ಓಕೆ, ನಿಮ್ ಫೇವ್ರೆಟ್ ಕನ್ನಡ ಫಿಲ್ಮ್ ಯಾವುದು? ಗೂಗ್ಲಿ. ಯಾಕೆ? ಅಂದ್ರೆ ಯಶ್ ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ನನಗೆ ಗೂಗ್ಲಿ ಆಗಿನ ಯಶ್ ಇಷ್ಟ KGF ಗಿಂತ. I'm so happy to hear this because before KGF, Yash has done so much nice work. Your favorite film? ನಾನು ರೀಸೆಂಟ್ ಆಗಿ ಇದು ನೋಡಿದೆ, ಸೂ ಫ್ರಮ್ ಸೋ. ತುಂಬಾ ಚೆನ್ನಾಗಿತ್ತು ಸೂ ಫ್ರಮ್ ಸೋ. ಓಕೆ, ಬಟ್ ರೀಸೆಂಟ್ ಇಲ್ಲ, ಯಾವಾಗ್ಲೂ ಟೈಮ್ ಲೈನ್. ಫೇವ್ರೆಟ್ ಫಿಲ್ಮ್? KGF. ಓಕೆ, ನಿಮ್ ಫೇವ್ರೆಟ್ ಫಿಲ್ಮ್? ಯುವರತ್ನ. ಯಾಕೆ? ಬೇಸಿಕ್ಲಿ ಕನೆಕ್ಟ್ ಆಗ್ತಿತ್ತು, ಆಸ್ ಅ ಸ್ಟೂಡೆಂಟ್ ಕನೆಕ್ಟ್ ಆಗ್ಬೋದು ಸರ್ಗೆ, ಪುನೀತ್ ಸರ್ಗೆ. ಸೊ ಯಾ, ಅಂಡ್ ಬಿಗ್ ಫ್ಯಾನ್ ಆಫ್ ಪುನೀತ್ ಸರ್ ಆಲ್ಸೋ. ಪುನೀತ್ ರಾಜ್ಕುಮಾರ್ ನಮ್ಮ ಫೇವರೇಟ್ ಆಕ್ಟರ್, ಅದಕ್ಕೋಸ್ಕರ ಅವ್ರ ಫಸ್ಟ್ ಫಿಲ್ಮ್, ಅದಕ್ಕೆ ನಮ್ಗೆ ಅಪ್ಪು ಇಷ್ಟ. ಯಾಕೆ? ರಾಜ್ಕುಮಾರ್ ಆಕ್ಟಿಂಗ್ ಚೆನ್ನಾಗಿದೆ. ಅಪ್ಪು 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 ಸರ್. ಒಂದ್ ಫಿಲ್ಮ್ ಹೇಳಕ್ಕಾಗತ್ತೆ ಹೆಸರು? ಅಪ್ಪು 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 ಸರ್ದು ಅಪ್ಪು ಫಿಲ್ಮ್. ಯಾಕೆ ನೋಡ್ಬೇಕು ಜನ ಅದು ಫಿಲ್ಮ್? ಒಳ್ಳೆ ಮೂವಿ ಇದೆ, ಒಳ್ಳೆ ಆಕ್ಷನ್ ಇದೆ, ಒಳ್ಳೆ ಕಲೆ ಇದೆ, ಅವರಿಗೆ ಒಳ್ಳೆ ಇದೆ. ಆ ರೀತಿಯಿಂದ ಅವರು ಒಳ್ಳೆ ಹೀರೋ, ನಮ್ಮ ಕನ್ನಡಿಗಕ್ಕೆ ಒಳ್ಳೆ ಇಂಡಸ್ಟ್ರಿಗೆ ಒಳ್ಳೆ ಹೀರೋ. ಫೇವರೇಟ್ ಕನ್ನಡ ಫಿಲ್ಮ್ ಇದು ಯಾವುದು? ಹಳೇದು ಹಾಕ್ವಾ, ಬಂಗಾರದ ಮನುಷ್ಯ. ಯಾಕೆ? ಯಾಕೆಂದ್ರೆ ರಾಜ್ಕುಮಾರ್ ಆಕ್ಟಿಂಗ್ ಆ ತರ ಇದೆ. ಕಾಂತಾರನೇ ಹೇಳ್ಬೋದು. ಸೂ ಫ್ರಮ್ ಸೋ. ಯುವರತ್ನ. ಫೇವರೇಟ್ ಮೂವಿ ಅಂತ ಬಂದ್ರೆ ಯಜಮಾನ, ವಿಷ್ಣುವರ್ಧನ್ ಸರ್ ಅವರು. ಫ್ಯಾಮಿಲಿ ಸೆಂಟಿಮೆಂಟ್, ಅದು ತುಂಬಾ ನನ್ಗೆ ಇಷ್ಟ ಆಗಿರುವಂತ ನಂಗೆ ಮೂವಿ. ಫೇವ್ರೆಟ್ ಕನ್ನಡ ಸಿನಿಮಾ ಯಾವುದು? ಮುಂಗಾರು ಮಳೆ. ಮುಂಗಾರು ಮಲೆ. ಯಾಕೆ? ಜಸ್ಟ್ ಲೈಕ್ ಒಡೆಯ ಯಾಕೆ? ತುಂಬಾ ಇಷ್ಟ. ಲಿಬಾಸು ಫೇವರೇಟ್ ಫಿಲ್ಮ್ ನಂಗೆ ಫಸ್ಟ್ ಹಳೆ ಪಿಕ್ಚರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಅದಿಷ್ಟ. ಹೆಸರು? ಫಿಲ್ಮ್ ಹೆಸರು? ಫಿಲ್ಮ್ ಹೆಸರು ಅರಸು, ಆಕಾಶ್, ದಟ್ ಟೈಪ್ ಮೂವಿ. ಓಲ್ಡ್ ಮೂವೀಸ್ ಮೀನ್ಸ್ ರಾಜ್ಕುಮಾರ್. ಯಾಕೆ ಅದು ನಮ್ ಫೇವ್ರೇಟ್? ಯಾಕೆ ಜನ ನೋಡ್ಬೇಕು ಅದು ಫಿಲ್ಮ್? ಯಾಕೆ ಜನ ನೋಡ್ಬೇಕಂದ್ರೆ ಅದು ಫ್ಯಾಮಿಲಿ ಸ್ಟೋರಿ ಇರುತ್ತೆ, ಸೊ ಅದಕ್ಕೆ ಮಾರಲ್ ಇರುತ್ತೆ. ಅದು ಮಾರಲ್. ಅದೇ ಹೆಸರು ನೆನಪು ಬರ್ತಾ ಇಲ್ಲ. ತುಂಬಾ ಪುನೀತ್ದು ತುಂಬಾ ನೋಡ್ತಾ ಇದ್ವಿ, ಈಗ ಇಲ್ಲ. ಸುದೀಪ್ದು ನೋಡ್ತೀವಿ. ನಿಮ್ ಫೇವ್ರೇಟ್ ಫಿಲ್ಮ್ ಯಾಕೆ ಅದು ನಿಮ್ ಫೇವ್ರೇಟ್? ಕುಮಾರ, ನಂಗೆ ಅಂಜನಿ ಪುತ್ರ. ಅದೇ ಫ್ಯಾಮಿಲಿ ಇದು ಇರುತ್ತೆ, ಎಲ್ಲಾರು ಕುತ್ಕೊಂಡು ನೋಡ್ಬೋದು. ಇಡೀ ಫ್ಯಾಮಿಲಿ, ಮಕ್ಕಳು, ಎಲ್ಲ, ಮಗ ಸೊಸೆ ಎಲ್ಲಾರು ಕುತ್ಕೊಂಡು ನೋಡ್ಬೋದಲ್ಲ. ಚಲನಚಿತ್ರ ಜೋಗಿ ತುಂಬಾ ಇಷ್ಟ. ಯಾಕೆ? ಅದ್ರಲ್ಲಿ ಇದೈತೆ, ಒಂದ್ ಮೆಸೇಜ್ ಐತೆ ಅದಕ್ಕೆ. ನೀವು ಕನ್ನಡ ಸಿನಿಮಾ ನೋಡ್ತೀರಾ? ನೋಡ್ತೀವಿ. ನಿಮ್ ಫೇವ್ರೇಟ್ ಫಿಲ್ಮ್ ಯಾವುದು? KGF 2. ಯಾಕೆ? ಆ ಮಧ್ಯ ಸೆಂಟಿಮೆಂಟ್ ಲಾಸ್ಟ್ ಅಲ್ಲಿ ತೋರಿಸ್ತಾರಲ್ಲ ಅದಕ್ಕೆ. ಇನ್ನೊಂದ್ ಫಿಲ್ಮ್? ಈಗ ನ್ಯೂ ರಿಲೀಸ್ ಆಗಿದೆ ಕಾಂತಾರ 2. ರೀಸೆನ್ಸಿ ಬಯಸ್. ಬಟ್ ಯಾ, ಐ ಲೈಕ್ KGF 2. ಯಾವುದು ರೀಸೆಂಟ್ ಆಗಿ ಹೇಳ್ಬೇಕಾ? ಪರವಾಗಿಲ್ಲ, ಯಾವಾಗ್ಲೂ. ಕಾಂತಾರವನ್ನು, KGF, ಅದ್ ಬಿಟ್ರೆ ಇದು ಗರುಡ ವೀರಗಮನ. ಹಳೇದಂದ್ರೆ ಅದೇ ಓಮು, ಆ ತರದ್ದು. ನಮ್ ತುಂಬಾ ಫೇವರೇಟ್ ನೋಡೋದಂದ್ರೆ ವಿಷ್ಣುವರ್ಧನ್ ಪಿಕ್ಚರ್. ಯಾವುದು? ಎಲ್ಲಾ ಪಿಕ್ಚರ್ ನೋಡ್ತಾ ಇದೆ. ವಿಷ್ಣುವರ್ಧನ್ ಅಂದ್ರೆ ತುಂಬಾ ಫೇಮಸ್. ನೆಕ್ಸ್ಟ್ ರಾಜ್ಕುಮಾರ್ ನೋಡ್ತಾ ಇದೆ. ಈಗ ಅಂದ್ರೆ ದರ್ಶನ್. ಯಾಕೆ? ಅದೆಲ್ಲ ಒಳ್ಳೆ, ಯಾವ್ದು ಒಳ್ಳೆ ಸಾಂಗ್ ಬರ್ತದೆ, ಒಳ್ಳೆ ಇದು ಸ್ಟೋರಿ ಬರ್ತದೆ, ಅದು ಚೆನ್ನಾಗಿದ್ರೆ ನಾವು ನೋಡ್ತೀವಿ. ಓಕೆ, ಬಟ್ ದರ್ಶನ್ ಯಾಕೆ ನಿಮ್ ಫೇವ್ರೇಟ್? ದರ್ಶನ್ ಅಂದ್ರೆ ಇವ್ರು ಚೆನ್ನಾಗಿ ಮಾಡ್ತಾರೆ, ಪಿಕ್ಚರ್ ಚೆನ್ನಾಗಿ ಮಾಡ್ತಾವ್ರೆ, ಅದೇ ನೋಡ್ತೀವಿ. ಚೆನ್ನಾಗ್ ಮನುಷ್ಯ ಇಲ್ಲ. ಯಾವುದು? ದರ್ಶನ್ ಕೇಸ್ ಎಷ್ಟ್ ಕೇಸ್ ಇದೆ? ಅಲ್ಲ, ಅದೆಲ್ಲ ಸುಳ್ಳು. ಅದು ಯಾರೇ ಮಾಡಿದ ತಪ್ಪಿಗೆ ಅವ್ನಿಗೆ ಮಾಡಿದ್ರು ಅಷ್ಟೇ, ಬೇರೆ ಯಾರು ಅದೆಲ್ಲ ಅದ್ರ ಮಾಡಿಲ್ಲ. ಅವ್ನು ಮಾಡಿಲ್ಲ. ಏನೋ ಸುಮ್ನೆ ಫ್ರೆಂಡ್ಸ್ ಎದುರಿಸ್ಬೇಕಂದ. ಈಗ ಬೇಜಾರ್ ತಿಳ್ಕೊಬೇಡಿ. ಈಗ ನಾವೇ ನಮ್ಮ ಹೆಂಡತಿಗೆ ಬಂದು ಬೇರೆಯವ್ರು ಯಾವ್ದನ್ನ ಒಂಥರ ಕೆಟ್ಟ ಅಭ್ಯಾಸದಲ್ಲಿ ಮಾತಾಡಿ ಯಾವ್ದನ್ನ ಇದು ಮಾಡಿದ್ರೆ ನಮ್ ಸುಮ್ಮನೆ ಇರ್ತೀವ? ಇರಲ್ಲ. ಅದಕ್ಕೆ ಕೋಪ. ಏನಪ್ಪ ಮಾಡೋಣ ಅಂದ್ರೆ ಅವ್ರು ಬೇರೆಯವ್ರಿಗೆ ಇದು ಮಾಡಿದ್ರು, ಈ ತರ ಮಾಡ್ತಾರ ಅಂತ ಹೇಳಿ ಫ್ರೆಂಡ್ಶಿಪ್ ಮಾಡಿದ್ರೆ, ಫ್ರೆಂಡ್ಶಿಪ್ ಏನೋ ಮಾಡ್ಬಿಟ್ರು. ತಪ್ಪದು, ಇವ್ರದ್ದು ತಪ್ಪಿದೆ. ಬಟ್ ಎಲ್ಲ ಎಣ್ಣೆದಲ್ಲಿ ಮಾಡ್ಬಿಟ್ರು, ತಪ್ಪಾಯ್ತು. ತಪ್ಪೇ. ಆದ್ರೆ ಅವನು ದರ್ಶನ ಅಂತ ಮಾಡಿಲ್ಲ. ವಿಷ್ಣುವರ್ಧನ್ ನಿಮ್ ಫೇವ್ರೇಟ್ ಹೀರೋ ಯಾಕೆ? ನಾವು ಚಿಕ್ಕ ವಯಸ್ಸಿಂದಾನೇ ವಿಷ್ಣುವರ್ಧನ್ ಭಕ್ತರು ನಾವು ಚಿಕ್ಕ ವಯಸ್ಸಿಂದಾನೆ. ಆಮೇಲೆ ವಿಷ್ಣುವರ್ಧನ್ ಪಿಕ್ಚರ್ ಯಾವ್ದು ಬಿಡಲ್ಲ, ತುಂಬಾ ನೋಡ್ತಾ ಇದ್ದೆ. ವಿಷ್ಣುವರ್ಧನ್ ಅಂದ್ರೆ ನನ್ ತುಂಬಾ ಪ್ರಾಣ. ಇವಾಗ ಕಾಂತಾರ
ಇವಾಗ ಇಲ್ಲ ಫೇವ್ರೆಟ್ ಅಂದ್ರೆ ಪ್ರೇಮಲೋಕ. ಯಾಕೆ? ಯಾಕೆ ಅಂದ್ರೆ ಅದು ಆಕ್ಟಿಂಗ್ ಆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಕಾಮಿಡಿನೂ ಇರುತ್ತೆ, ಅದೆಲ್ಲ ತುಂಬಾ ಇಷ್ಟಪಡ್ತೀವಿ ಅದ್ರ ಬಗ್ಗೆ. ನೀವು ಕನ್ನಡ ಸಿನಿಮಾ ನೋಡ್ತೀರಾ? ನೋಡ್ತೀರಿ ಮೇಡಮ್, ಇವಾಗ ನೋಡೋದಿಲ್ಲ ನಮ್ಗೆ, ಇವಾಗ ಟೈಮ್ ಇಲ್ಲ ನಮ್ಗೆ ಹೋಗಕ್ಕೆ. ಬಟ್ ನಿಮ್ಗೆ ಇಷ್ಟ ಇದೆ ನೋಡಕ್ಕೆ? ನೋಡಕ್ ಇಷ್ಟ ಇದೆ, ಹೋಗಕ್ ಟೈಮ್ ಇಲ್ಲ ಅಷ್ಟೇ ಮೇಡಮ್. ಮನೆಯಲ್ಲಿ OTT ಅಲ್ಲಿ ನೋಡಿ ನೋಡಕ್ಕೂ ಟೈಮ್ ಇಲ್ಲ. ಇಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬರ್ತೀರಿ, ರಾತ್ರಿ 9:30 10 ಗಂಟೆಗೆ ಹೋಗ್ತೀರಿ. ತಿನ್ಬಿಟ್ಟು ಮನ್ಕೊಳ್ಳೋದೇ ಸಾಕಾಗುತ್ತೆ ನಮ್ಗೆ. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ನಿಮ್ ಒಂದ್ ಫೇವ್ರೆಟ್ ಫಿಲ್ಮ್ ಇದೆ ಹಳೆದು, ಒಂದ್ ಫೇವ್ರೆಟ್ ಫಿಲ್ಮ್? ಯಾವ್ದು ನಾವು ನೋಡಿರೋದು ಜ್ಞಾಪನ ಇಲ್ಲ. आप कन्नड़ा फिल्में देखते हो? नहीं देखते, क्यों? व्यापार के लिए हो नाना, इधर आते ना उधर से नहीं देखते। सीरियल कुछ नहीं देखते मैं, फिल्म भी नहीं देखते। पूरा वक्त इधर रहता है इसलिए? इधर ही रहते ना, थोड़ी सी भी फुर्सत नहीं? नहीं मुझे देखना पसंद नहीं। Bro, Kannada people only are not watching Kannada cinema. They are all telling illa illa, ನಾನು ನೋಡ್ಲೇ ಇಲ್ಲ, ಎಷ್ಟು ಜಾಸ್ತಿ ಇಲ್ಲ. ಥ್ಯಾಂಕ್ ಯು. ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ. ಕರ್ನಾಟಕ ರಾಜ್ಯೋತ್ಸವ ಮುಂಚೆ. ಓಕೆ, ನಾನು ಆಕ್ಚುಲಿ ಹಿಂದಿ, ಇಂಗ್ಲಿಷ್, ಕನ್ನಡ ಎಲ್ಲ ಭಾಷೆಯಲ್ಲಿ ಮಾಡ್ತೀನಿ. 2000 years later. ಬಾಂಬೆ ಮತ್ತೆ ಸ್ಕೂಲಿಂಗ್ ಎಲ್ಲ, ಕಾಲೇಜ್ ಸ್ಕೂಲ್ ಎಲ್ಲ ಬೆಂಗಳೂರಲ್ಲಿ ಹೋಗಿದ್ದೀವಿ. ನಮ್ಮ ಅಮ್ಮ ಫ್ಯಾಮಿಲಿ ಎಲ್ಲ ಬಾಂಬೆ. ಓ ಓಕೆ. ಬಟ್ ಆಕ್ಚುಲಿ ನಮ್ಮ ಸ್ಕೂಲಿಂಗ್ ಕಾಲೇಜ್ ಎಲ್ಲ ಬೆಂಗಳೂರಲ್ಲಿ ಆಗಿದೆ, ಅದಕ್ಕೆ ಜ್ಯೋತಿನಿವಾಸ್ ಕಾಲೇಜ್. ಫೇವ್ರೆಟ್ ಕನ್ನಡ ಫಿಲ್ಮ್ ಯಾವುದು? ಹೇಳಿ. ಹಾ, ಚಾಲಿ 777. ಹಾ, ಮತ್ತು तेरी मेहरबानियां. ओके, कन्नड़ फिल्म? ಥ್ಯಾಂಕ್ ಯು. ಎಷ್ಟು ಸಖತ್ತಾಗಿ ರೆಕಮೆಂಡೇಶನ್ಸ್ ಜನ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಯೋರ್ ವಾಚ್ ಲಿಸ್ಟ್ ಆಫ್ ಕನ್ನಡ ಫಿಲ್ಮ್ಸ್, ಮತ್ತು ನಿಮ್ ರೆಕಮೆಂಡೇಶನ್ಸ್ ಕಾಮೆಂಟ್ ಅಲ್ಲಿ ಹೇಳಿ. ಕ್ಯಾಮರಾ ವುಮನ್ ಮೃದುಲಾ ಜೊತೆ ಝೀಶಾ. ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್, ಅಂಡ್ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ.